ನಮಸ್ಕಾರ, ಎಲ್ಲರಿಗೂ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಾಚೀನ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳು. ಭಾರತದಲ್ಲಿ ಪ್ರಾಗೈತಿಹಾಸದ ಸಂಸ್ಕೃತಿ, ಸಿಂಧು ಬಯಲಿನ ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆಯ ಈ ಚಾಪ್ಟರ್ಗಳ ಕುರಿತ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಕಾಶ್ಮೀರದ ಚರಿತ್ರೆಯನ್ನು ತಿಳಿಸುವ ಕಲ್ಲಣನ ಕೃತಿ ಯಾವುದು? ಆಪ್ಷನ್ ಎ ಮೇಘದೂತ, ಆಪ್ಷನ್ ಬಿ ರಾಜತರಂಗಿಣಿ, ಆಪ್ಷನ್ 3 ಶಾಕುಂತಲ, ಆಪ್ಷನ್ 4 ಋತುಸಂಹಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ರಾಜತರಂಗಿಣಿಯಾಗಿದೆ. ಇದು ಕಾಶ್ಮೀರದ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಕಲ್ಲಣನ ಕೃತಿಯಾಗಿದೆ. ಮೇಘದೂತ, ಶಾಕುಂತಲ, ಋತುಸಂಹಾರ ಅಂತಕ್ಕಂಥವು ಕಾಳಿದಾಸನ ಕೃತಿಗಳಾಗಿವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 11ನೇ ಶತಮಾನದಲ್ಲಿ ಬಿಲ್ಲನ ರಚಿಸಿದ ಕೃತಿ ಯಾವುದು? ರಾಜತರಂಗಿಣಿ, ಮಿತಾಕ್ಷರ ಸಂಹಿತ, ಕೌಮುದಿ ಮಹೋತ್ಸವ, ವಿಕ್ರಮಾಂಕ ದೇವಚರಿತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ವಿಕ್ರಮಾಂಕ ದೇವಚರಿತ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಂಡಿಕಾ ಗ್ರಂಥ ಬರೆದವರು ಯಾರು? ಆಪ್ಷನ್ 1 ಹುಯೆನ್ ಸಾಂಗ್, ಆಪ್ಷನ್ 2 ಮೆಗಸ್ತನೀಸ್, ಆಪ್ಷನ್ 3 ಫಾಹಿಯಾನ್, ಆಪ್ಷನ್ 4 ಟಿಟ್ಸಿಂಗ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಮೆಗಸ್ತನೀಸ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಪ್ರಾಗೈತಿಹಾಸದ ಜನಕ ಎಂದು ಹೆಸರಾದ ವ್ಯಕ್ತಿ ಯಾರು? ಆಪ್ಷನ್ 1 ಡಾಕ್ಟರ್ ಪ್ರಿಮ್ರೋಸ್, ಆಪ್ಷನ್ 2 ಡಾಕ್ಟರ್ ಆಲ್ಜಿನ್, ಆಪ್ಷನ್ 3 ರಾಬರ್ಟ್ ಬ್ರೂಸ್ ಫುಟೆ, ಆಪ್ಷನ್ 4 ಡಾಕ್ಟರ್ ವೀಲರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ರಾಬರ್ಟ್ ಬ್ರೂಸ್ ಫುಟೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆ 1 ಅಜಂತ ಗುಹೆಗಳು ವಾಘೋರ್ ನದಿಯ ಕಮರಿಯಲ್ಲಿವೆ. ಹೇಳಿಕೆ 2 ಚಂಬಲ್ ನದಿಯ ಕಮರಿಯಲ್ಲಿ ಸಾಂಚಿ ಸ್ತೂಪವಿದೆ. ಹೇಳಿಕೆ 3 ಪಾಂಡುಲೇನ ಗುಹಾ ದೇವಾಲಯಗಳು ನರ್ಮದಾ ನದಿಯ ಕಮರಿಯಲ್ಲಿದೆ. ಹೇಳಿಕೆ 4 ಅಮರಾವತಿ ಸ್ತೂಪವು ಗೋದಾವರಿ ನದಿಯ ಕಮರಿನಲ್ಲಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಅಜಂತ ಗುಹೆಗಳು ವಾಘೋರ್ ನದಿಯ ಕಮರಿಯಲ್ಲಿವೆ ಅಂತಕ್ಕಂಥದ್ದು ಸರಿಯಾದಂಥ ಹೇಳಿಕೆಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನವಶಿಲಾಯುಗ ಕ್ರಾಂತಿಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವ್ಯಾಖ್ಯಾನಿಸಬಹುದು? ಹೇಳಿಕೆ 1 ಆಪ್ಷನ್ 1 ಕೃಷಿ ಕ್ರಾಂತಿ, ಆಪ್ಷನ್ 2 ಕ್ಷೀರ ಕ್ರಾಂತಿ, ಆಪ್ಷನ್ 3 ತಂತ್ರಜ್ಞಾನ ಕ್ರಾಂತಿ, ಆಪ್ಷನ್ 4 ಹಸಿರು ಕ್ರಾಂತಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಕೃಷಿ ಕ್ರಾಂತಿಯಾಗಿದೆ. ಭೀಂಬೆಟ್ಕಾ ಸ್ಥಳದಲ್ಲಿ ಕಂಡುಬರುವ ವರ್ಣಚಿತ್ರಗಳು ಯಾವ ಯುಗಕ್ಕೆ ಸಂಬಂಧಿಸಿದೆ? ಆಪ್ಷನ್ 1 ನವಶಿಲಾಯುಗ ಮತ್ತು ಮಧ್ಯಶಿಲಾಯುಗ, ಆಪ್ಷನ್ 2 ಹಳೆ ಶಿಲಾಯುಗ, ಆಪ್ಷನ್ 3 ಹೊಸ ಶಿಲಾಯುಗ, ಆಪ್ಷನ್ 4 ಹಳೆ ಮತ್ತು ಹೊಸ ಶಿಲಾಯುಗ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ನವಶಿಲಾಯುಗ ಮತ್ತು ಮಧ್ಯಶಿಲಾಯುಗದಲ್ಲಿ ಭೀಂಬೆಟ್ಕಾ ಸ್ಥಳದಲ್ಲಿ ಕಂಡುಬರುವಂಥ ವರ್ಣಚಿತ್ರಗಳು ಈ ನವಶಿಲಾಯುಗ ಮತ್ತು ಮಧ್ಯಶಿಲಾಯುಗಕ್ಕೆ ಸಂಬಂಧಿಸಿದೆ. ಮಾನವನ ಉಗಮವಾದ ಯುಗ ಯಾವುದು? ಆಪ್ಷನ್ 1 ಪ್ರೋಟೋಜೋಯಿಕ್ ಯುಗ, ಆಪ್ಷನ್ 2 ಪಾಲಿಯೋಜೋಯಿಕ್ ಯುಗ, ಆಪ್ಷನ್ 3 ಮಿಸೋಜೋಯಿಕ್ ಯುಗ, ಆಪ್ಷನ್ 4 ಸಿನೋಜೋಯಿಕ್ ಯುಗ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಸಿನೋಜೋಯಿಕ್ ಯುಗ ಅಂತಕ್ಕಂಥದ್ದು ಮಾನವನ ಉಗಮವಾದಂಥ ಒಂದು ಯುಗವಾಗಿದೆ. ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಭವಭೂತಿ, ಅಸ್ಥಿಮಲ್ಲ ಹಾಗೂ
ಕ್ಷೇಮೇಶ್ವರ ಈ ಕೆಳಗಿನಂತೆ ಪ್ರಸಿದ್ಧರಾಗಿದ್ದರು. ಆಪ್ಷನ್ 1 ಜೈನ ಸನ್ಯಾಸಿಗಳು, 2 ನಾಟಕಕಾರರು, 3 ದೇವಾಲಯ ಶಿಲ್ಪಿಗಳು, 4 ತತ್ವಜ್ಞಾನಿಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ನಾಟಕಕಾರರಾಗಿರ್ತಾರೆ. ಇವರು ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂಥ ಬಹುಭೂತಿ, ಅಸ್ಥಿಮಲ್ಲ ಹಾಗೂ ಕ್ಷೇಮೇಶ್ವರ ಅಂತಕ್ಕಂಥವರು ನಾಟಕಕಾರರಾಗಿ ಪ್ರಸಿದ್ಧರಾಗಿದ್ದರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾನವ ನಾಗರಿಕತೆಯು ಪ್ರಾರಂಭವಾದ ಕಾಲ ಯಾವುದು? ಆಪ್ಷನ್ 1 ಲೋಹಯುಗ, ಆಪ್ಷನ್ 2 ಕಂಚಿನ ಯುಗ, ಆಪ್ಷನ್ 3 ಹೊಸ ಶಿಲಾಯುಗ, ಆಪ್ಷನ್ 4 ಹಳೆ ಶಿಲಾಯುಗ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಹಳೆ ಶಿಲಾಯುಗ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಿಯೋಲಿಥಿಕ್ ಏಜ್ ಎಂದು ಯಾವ ಯುಗಕ್ಕೆ ಕರೆಯಲಾಗುತ್ತದೆ? ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, ಲೋಹಶಿಲಾಯುಗ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಸರಿಯಾದಂಥ ಉತ್ತರವಾಗಿದೆ. ನವಶಿಲಾಯುಗವನ್ನು ನಿಯೋಲಿಥಿಕ್ ಏಜ್ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಂಡಸ್ ಕಣಿವೆ ನಾಗರಿಕತೆ ಯಾವ ಯುಗಕ್ಕೆ ಸೇರಿದ್ದಾಗಿದೆ? ಆಪ್ಷನ್ 1 ಪ್ಯಾಲಿಯೋಲಿಥಿಕ್ ಏಜ್, ಆಪ್ಷನ್ 2 ಮಿಸೋಲಿಥಿಕ್ ಯುಗ, ಆಪ್ಷನ್ 3 ಚಾಲ್ಕೋಲಿಥಿಕ್ ಯುಗ, ಆಪ್ಷನ್ 4 ನಿಯೋಲಿಥಿಕ್ ಯುಗ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ನಿಯೋಲಿಥಿಕ್ ಯುಗ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ಮೊಹೆಂಜೊದಾರೊದಲ್ಲಿ ಶೋಧಿಸಲ್ಪಟ್ಟ ನೃತ್ಯ ಮಾಡುತ್ತಿರುವ ಹುಡುಗಿ ಡ್ಯಾನ್ಸಿಂಗ್ ಗರ್ಲ್ ಪ್ರತಿಮೆ ಯಾವುದರಿಂದ ಮಾಡಲ್ಪಟ್ಟಿದೆ? 1 ಚಿನ್ನ, 2 ತಾಮ್ರ, 3 ಬೆಳ್ಳಿ, 4 ಕಂಚು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಕಂಚು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗಿದೆ. 1922ರಲ್ಲಿ ಸಿಂಧ್ನ ಮೊಹೆಂಜೊದಾರೊದಲ್ಲಿ ಮುದ್ರೆಯನ್ನು ಪತ್ತೆ ಮಾಡಿದವರು ಯಾರು? ಆಪ್ಷನ್ 1 R.D. ಬ್ಯಾನರ್ಜಿ, ಆಪ್ಷನ್ 2 ಸರ್ R.G. ಭಂಡಾರ್ಕರ್, ಆಪ್ಷನ್ 3 ಡಾಕ್ಟರ್ ಎ ಘೋಷ್, ಆಪ್ಷನ್ 4 ರಾಜೇಂದ್ರ ಮಿತ್ರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿದೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಐತಿಹಾಸಿಕ ಸ್ಥಳಗಳಿಗಿವೆ, ಇದರ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತಕ್ಕಂಥದ್ದನ್ನು ಈ ಸಾಲಿನಲ್ಲಿ ನೀಡಲಾಗಿದೆ. ಒಂದನೇ ಹೊಂದಾಣಿಕೆ ಬುರ್ಜ್ ಹೋಮ್, ರಾಕ್ ಕಟ್ ದೇವಾಲಯಗಳು, ಚಂದ್ರಕೇತುಗರ್, ಟೆರಾಕೋಟಾ ಕಲೆ, ಗಾನೇಶ್ವರ್, ತಾಮ್ರದ ಕಲಾಕೃತಿಗಳು. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಆಗಿದೆ. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 1 ಮತ್ತು 2, ಆಪ್ಷನ್ ಸಿ 3 ಮಾತ್ರ, ಆಪ್ಷನ್ ಡಿ 2 ಮತ್ತು 3. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾಗಿದೆ. 2 ಮತ್ತು 3 ಸರಿಯಾದಂಥ ಉತ್ತರಗಳಾಗಿವೆ. ಅಣೆಕಟ್ಟುಗಳ ಸರಣಿ ನಿರ್ಮಾಣ ಮತ್ತು ಸಂಪರ್ಕಿತ ಜಲಾಶಯಗಳಿಗೆ ನೀರನ್ನು ಹರಿಸುವುದರ ಮೂಲಕ ಈ ಕೆಳಗಿನ ಯಾವ ಪುರಾತನ ಪಟ್ಟಣವು ವಿಸ್ತೃತವಾದ ನೀರಿನ ಕೊಯ್ಲು ಮತ್ತು ನಿರ್ವಹಣೆ ವ್ಯವಸ್ಥೆಗೆ ಹೆಸರುವಾಸಿಯಾಗಿತ್ತು ಅಂತಕ್ಕಂಥದ್ದು ಕ್ವಶನ್ ಆಗಿದೆ. ಇದಕ್ಕೆ ಆಪ್ಷನ್ಗಳನ್ನು ನೋಡೋಣ. ಎ ಧೋಲಾವೀರ, ಬಿ ಕಾಲಿಬಂಗನ್, ಸಿ ರಾಕಿಗರಿ, ಡಿ ರೋಪರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಧೋಲಾವೀರ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗಿದೆ. ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿಯ ಸಭೆಯಾಗಿರಲಿಲ್ಲ ಅಂತಕ್ಕಂಥದ್ದು ಕ್ವಶನ್ ಆಗಿದೆ. ಆಪ್ಷನ್ಗಳು ಹೀಗಿದೆ. ಆಪ್ಷನ್ ಎ ಪರಿಷತ್ತು, ಆಪ್ಷನ್ ಬಿ ವಿಧಾತ, ಆಪ್ಷನ್ ಸಿ ಸಭಾ, ಆಪ್ಷನ್ ಡಿ ಸಮಿತಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪರಿಷತ್ತು ಅಂತಕ್ಕಂಥದ್ದು ಇಲ್ಲಿ ಪ್ರಜಾಪ್ರತಿನಿಧಿಯ ಸಭೆಯಾಗಿರಲಿಲ್ಲ. ಸಭಾ, ಸಮಿತಿ, ವಿಧಾತ ಅಂತಕ್ಕಂಥ 3 ಸಹ ಇಲ್ಲಿನ ಪ್ರಜಾಪ್ರತಿನಿಧಿಯ ಸಭೆಗಳಾಗಿದ್ದವು. ದಶಗ್ರಾಮಿಣಿ ಎಂದರೇನು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ ಎ 10 ಗ್ರಾಮಗಳು, ಆಪ್ಷನ್ ಬಿ 10 ಗ್ರಾಮಗಳ ಮುಖ್ಯಸ್ಥ, ಆಪ್ಷನ್ ಸಿ 10 ಗ್ರಾಮಗಳ ಪಂಚಾಯಿತಿಗಳು,
ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. 10 ಗ್ರಾಮಗಳ ಮುಖ್ಯಸ್ಥನನ್ನು ದಶಗ್ರಾಮಿಣಿ ಎಂದು ಕರಿತಾ ಇದ್ರು. ಕಂಠೋಪನಿಷತ್ತು ಯಾರಿಬ್ಬರ ಮಧ್ಯೆ ನಡೆದ ಚಿರಪರಿಚಿತ ಸಂವಾದವನ್ನು ಪ್ರಸ್ತಾಪಿಸುತ್ತದೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ ಎ ಆರುಣಿ ಮತ್ತು ಶ್ವೇತಕೇತು, ಆಪ್ಷನ್ ಬಿ ಶ್ರೀಕೃಷ್ಣ ಮತ್ತು ಅರ್ಜುನ, ಆಪ್ಷನ್ ಸಿ ಯಮ ಮತ್ತು ನಚಿಕೇತ, ಆಪ್ಷನ್ ಡಿ ಶ್ರೀರಾಮಚಂದ್ರ ಆಂಜನೇಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಯಮ ಮತ್ತು ನಚಿಕೇತ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ಈ ಕೆಳಗಿನ 2 ನದಿಗಳ ಮಧ್ಯೆ ಪ್ರಾಚೀನ ತಕ್ಷಶಿಲಾ ಇದ್ದಿತು ಅಂತಕ್ಕಂಥದ್ದು ಕ್ವಶನ್ ಆಗಿದೆ. ಇದಕ್ಕೆ ಆಪ್ಷನ್ಗಳು ಎ ಇಂಡಸ್ ಹಾಗೂ ಜೀಲಂ, ಆಪ್ಷನ್ ಬಿ ಜೀಲಂ ಮತ್ತು ಚೇನಬ್, ಆಪ್ಷನ್ ಸಿ ಚೀನಬ್ ಹಾಗೂ ರಾವಿ, ಆಪ್ಷನ್ ಡಿ ರಾವಿ ಹಾಗೂ ಜೀಲಂ. ಇದಕ್ಕೆ ಸರಿಯಾದಂಥ ಉತ್ತರ ಇಂಡಸ್ ಹಾಗೂ ಜೀಲಂ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾಗಿದೆ. ಭಾಗಶಃ ಗದ್ಯ ಹಾಗೂ ಭಾಗಶಃ ಪದ್ಯ ಇರುವ ವೇದವೆಂದರೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಅಥರ್ವವೇದ, ಆಪ್ಷನ್ ಸಿ ಯಜುರ್ವೇದ, ಆಪ್ಷನ್ ಡಿ ಸಾಮವೇದ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಯಜುರ್ವೇದ ಆಗಿದೆ. ಋಗ್ವೇದದ 9ನೇ ಮಂಡಲವು ಯಾರ ಸ್ತುತಿಗಾಗಿ ಮೀಸಲಾಗಿತ್ತು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ ಎ ಇಂದ್ರ, ಆಪ್ಷನ್ ಬಿ ಅಗ್ನಿ, ಆಪ್ಷನ್ ಸಿ ಸೋಮ, ಆಪ್ಷನ್ ಡಿ ವರುಣ. ಋಗ್ವೇದದಲ್ಲಿ ನಾವು 10 ಮಂಡಲಗಳನ್ನು ಕಾಣ್ತೇವೆ. ಆ 10 ಮಂಡಲಗಳಲ್ಲಿ 9ನೆಯ ಮಂಡಲವು ಸೋಮ ಅಂತಕ್ಕಂಥ ದೇವರ ಸ್ತುತಿಗಾಗಿ ಮೀಸಲಾಗಿ ಇಡಲಾಗಿತ್ತು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ. ಶತಪಥ ಬ್ರಾಹ್ಮಣ ಮತ್ತು ತೈತ್ತಿರೀಯ ಬ್ರಾಹ್ಮಣ ಇವುಗಳು ಯಾವ ವೇದದ ಅಂಗಗಳಾಗಿವೆ? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಯಜುರ್ವೇದ, ಆಪ್ಷನ್ ಸಿ ಸಾಮವೇದ, ಆಪ್ಷನ್ ಡಿ ಅಥರ್ವಣ ವೇದ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾಗಿದೆ. ಯಜುರ್ವೇದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ಶತಪಥ ಬ್ರಾಹ್ಮಣ ಮತ್ತು ತೈತ್ತಿರೀಯ ಬ್ರಾಹ್ಮಣ ಇವುಗಳು ಯಜುರ್ವೇದದ ಅಂಗಗಳಾಗಿದ್ದವು. ಇಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯ ಮುಖಾಂತರ ತೆಗೆದುಕೊಂಡ ಪ್ರಶ್ನೆಗಳಾಗಿದ್ದವು. ಈ ಪ್ರಶ್ನೆಗಳು ಇಂದಿನ ಹಲವಾರು ಪರೀಕ್ಷೆಯಲ್ಲಿ ಈ 4 ಚಾಪ್ಟರ್ಗಳ ಮೇಲೆ ತೆಗೆದುಕೊಂಡು ಬಂದಿರತಕ್ಕಂಥ ಪ್ರಶ್ನೆಗಳಾಗಿದ್ದವು. ಅವನ್ನು ನಾವು ಇಂದು ಡಿಸ್ಕಸ್ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.